ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 11 ಮತ್ತು 12, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಿದ ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯ ಹೆಸರೇನು? ನೋಡಿ, ಇತ್ತೀಚೆಗೆ ರಷ್ಯಾ ದೇಶವು ತನ್ನ ದೇಶದ ನಾಗರಿಕರಿಗೆ ನೀಡತಕ್ಕಂಥ ಮತ್ತು ವಿದೇಶಿಯರಿಗೆ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿರತಕ್ಕಂಥ ಆಪ್ಷನ್ ನಂಬರ್ 2 ಗಮನಿಸಬಹುದು. ದಿ ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದ ಅಪೋಸ್ತಲ್ ಎಂಬತಕ್ಕಂಥದ್ದು ಭಾರತ ದೇಶದ ಹೆಂಗೆ ಭಾರತ ರತ್ನ ಇದೆಯೋ ಹಂಗೆ ರಷ್ಯಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ಅಂದರೆ ದಿ ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದ ಅಪೋಸ್ತಲ್ ಅಂತ ಕರಿತೀವಿ. ಈ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಿದೆ. ಹಾಗಾದರೆ ಯಾಕೆ ನೀಡಿದೆ? ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿಯವರು ಭಾಗವಹಿಸಿದ್ರು ರಷ್ಯಾ ದೇಶಕ್ಕೆ ದ್ವಿಪಕ್ಷೀಯ ಮಾತುಕತೆಗಾಗಿ. ಹಾಗಾದರೆ ಅದು ಎಷ್ಟನೇ ದ್ವಿಪಕ್ಷೀಯ ಮಾತುಕತೆ, ಈ ಹಿಂದೆ ಯಾವ ವರ್ಷದಲ್ಲಿ ನಡೆದಿತ್ತು, ಗ್ಯಾಪ್ ಎಷ್ಟಾಗಿದೆ, ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ನು ನೆನಪಿರಲಿ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ದಿನ ಅಂದರೆ ಜುಲೈ 8 ಮತ್ತು 9 ರಷ್ಯಾ ಭೇಟಿಯನ್ನು ಅಲ್ಲಿ ಸಂದರ್ಭದಲ್ಲಿ ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದರು ಮತ್ತು 2 ದೇಶಗಳ ನಡುವೆ ಸಾಂಪ್ರದಾಯಿಕವಾಗಿ ಬಲವಾದ ವಿಶೇಷ ಮತ್ತು ಕಾರ್ಯತಂತ್ರದ ದ್ವಿಪಕ್ಷೀಯ ಸಂಬಂಧವನ್ನು ಹೆಚ್ಚಿಸುವ ಬದ್ಧತೆಯನ್ನು ಹೊಂದಿದ್ದಾರೆ. ಸಂದರ್ಭದಲ್ಲಿ ಇಲ್ಲಿ ಗಮನಿಸಿ, 3 ವರ್ಷಗಳ ಅಂತರದ ನಂತರ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಶೃಂಗಸಭೆ ಇದೀಗ ಆರಂಭವಾಗಿದೆ. ಗಮನಿಸಬಹುದು, 3 ವರ್ಷಗಳ ನಂತರ ಇದು 22ನೇ ಆವೃತ್ತಿಯ ವಾರ್ಷಿಕ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾಕ್ಕೆ ಭೇಟಿ ನೀಡಿದ್ದರು. ಇಲ್ಲಿ 3 ವರ್ಷಗಳ ಅಂತರದ ನಂತರ ಈ ಸಭೆ ನಡೆದಿದೆ. ಅಂದರೆ 21ನೇ ಭಾರತ ರಷ್ಯಾ ಶೃಂಗಸಭೆ ಡಿಸೆಂಬರ್ 2021ರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು ಈ ಹಿಂದಿನ ಸಭೆ. ಇದು 22ನೇ ಆವೃತ್ತಿಯದ್ದಾಗಿದೆ ಎಂಬುದು ಗಮನಿಸಬೇಕು. 21ನೇದು ನವದೆಹಲಿಯಲ್ಲಿ ನಡೆದಿತ್ತು, 22ನೇದು ರಷ್ಯಾ ದೇಶದಲ್ಲಿ ಆರಂಭಗೊಂಡಿದೆ. ಆರಂಭಗೊಂಡು ಮುಕ್ತಾಯಗೊಂಡಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಷ್ಯಾ ಉಕ್ರೇನ್ ಯುದ್ಧವು ಅಂದರೆ ಫೆಬ್ರವರಿ 24, 2022ರಂದು ರಷ್ಯಾ ತನ್ನ ಸೈನ್ಯವನ್ನು ಉಕ್ರೇನ್ಗೆ ಕಳುಹಿಸಿದಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ರಿಯಲ್ ಯುದ್ಧ ಆರಂಭವಾಗಿದ್ದಂಥ ದಿನಾಂಕ ಇದು ಫೆಬ್ರವರಿ 24. ಆ ಕಾರಣಕ್ಕೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ರು. ಆ ಸಂದರ್ಭದಲ್ಲಿ ಯುದ್ಧ ಮುಂದುವರಿಯುತ್ತೆ. ಆಗ ಯಾವುದೇ ದ್ವಿಪಕ್ಷೀಯ ವ್ಯಾಪಾರದ ಒಪ್ಪಂದಗಳು ಕೂಡ ಮತ್ತು ಶೃಂಗಸಭೆಗಳು ಕೂಡ ರಷ್ಯಾ ಮತ್ತು ಇತರೆ ದೇಶಗಳೊಂದಿಗೆ ನಡೆಯುವುದಿಲ್ಲ. ಈ ಸಂದರ್ಭದಲ್ಲಿ ಮಾಸ್ಕೋದ ಕ್ರೆಮಿನ್ಸ್ನಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಯೋಜಿಸಿದ್ದ 22ನೇ ಭಾರತ ಮತ್ತು ರಷ್ಯಾ ನಡುವಿನ ವಾರ್ಷಿಕ ಶೃಂಗಸಭೆ ಅದರಲ್ಲಿ ನಡೆದಿತ್ತು ಎಂಬುದು ಗಮನಿಸಬೇಕು. ಮಾಸ್ಕೋದಲ್ಲಿ ನಡೆದಿದೆ. ಇನ್ನು ತನ್ನ ಸೇನೆಗೆ ಸೇರ್ಪಡೆಗೊಂಡಿರುವ ಮತ್ತು ಉಕ್ರೇನ್ನಲ್ಲಿ ಯುದ್ಧ ಕರ್ತವ್ಯದಲ್ಲಿ ನಿಯೋಜನೆಗೊಂಡಿರುವ ಎಲ್ಲ ಭಾರತೀಯರನ್ನು ಬಿಡುಗಡೆ ಮಾಡುವುದಾಗಿ ರಷ್ಯಾ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ. ಗಮನಿಸಬಹುದು, ರಷ್ಯಾ ಒಂದು ಆಫರನ್ನು ಕೊಟ್ಟಿತ್ತು. ಯುದ್ಧ ಆರಂಭವಾಗಿರತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾವುದೇ ದೇಶದ ನಾಗರಿಕರು ತನ್ನ ದೇಶದಲ್ಲಿ ಸೈನ್ಯಕ್ಕೆ ಸೇರ್ಪಡೆಗೊಳ್ಳಬಹುದು, ಯುದ್ಧಕ್ಕೆ ಭಾಗವಹಿಸಬಹುದು ಎಂಬತಕ್ಕಂಥದ್ದು. ಈ ಕಾರಣದಿಂದಾಗಿ ಭಾರತೀಯ ಹಲವಾರು ಯುವಕರು ಈ ಸೈನ್ಯದಲ್ಲಿ ಸೈನಿಕರಾಗಿ ಸೇರ್ಪಡೆಗೊಂಡಿದ್ದರು. ಅವರನ್ನೆಲ್ಲ ಇದೀಗ ಭಾರತಕ್ಕೆ ವಾಪಸ್ ಕಳುಹಿಸುವ ಉದ್ದೇಶವನ್ನು ರಷ್ಯಾ ಒಪ್ಪಂದದಲ್ಲಿ ಸಹಿ ಹಾಕಿದೆ. ತುಂಬ ಇಂಪಾರ್ಟೆಂಟು, ಇದನ್ನು ಕೂಡ ಗಮನಿಸಬಹುದು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ರಷ್ಯಾದ ತನ್ನ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ಸೈಂಟ್ ಆಂಡ್ರೂ ದ ಅಪೋಸ್ತಲ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿ ಕೊಡುಗೆ ನೀಡಿದೆ. ಭಾರತ ರಷ್ಯಾ ಬಾಂಧವ್ಯವನ್ನು 2019ರಲ್ಲಿ ಘೋಷಿಸಲಾಗಿದೆ, ಗಮನಿಸಬಹುದು. ಇನ್ನು ಪ್ರಧಾನಿ ಮೋದಿಯವರು ಈ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಮತ್ತು ಭಾರತ ಮತ್ತು ರಷ್ಯಾ ನಡುವಿನ ಸಾಂಪ್ರದಾಯಿಕ ಸ್ನೇಹ ಸಂಬಂಧಗಳಿಗೆ ಅರ್ಪಿಸಿದರು. ಇಲ್ಲಿ ದಿ ಆರ್ಡರ್ ಆಫ್ ದ ವೈಟ್ ಈಗಲ್ ಆಪ್ಷನಲ್ಲಿ ನಾನು 3 ಆಪ್ಷನ್ ಅಂತ ಕೊಟ್ಟಿದ್ದೆ. ಈ ವೈಟ್ ಈಗಲ್ ಎಂಬುದು
ಪೋಲ್ಯಾಂಡ್ನಲ್ಲಿ ಅರ್ಹತೆಯ ಒಂದು ಕ್ರಮವಾಗಿದೆ. ನೋಡಿ, ಅರ್ಹತೆ ಅಂದರೆ ಅತ್ಯುನ್ನತ ಕ್ರಮವಾಗಿದೆ ಇದು. ಇನ್ನು ಆಪ್ಷನಲ್ಲಿ ಕೊಟ್ಟಿದ್ದೆ ಆರ್ಡರ್ ಆಫ್ ದ ರೆಡ್ ಬ್ಯಾನರ್ ಎಂಬುದು, ಇದು ಕೂಡ ಸೋವಿಯತ್ ಒಕ್ಕೂಟ ಅಂದರೆ ಹಿಂದೆ ರಷ್ಯಾವನ್ನು USSR ಅಂತ ಕರೀತಾ ಇದ್ದರು. ಸೋವಿಯತ್ ಒಕ್ಕೂಟದ ಮಿಲಿಟರಿ ಒಂದು ಪ್ರಮುಖ ಅಲಂಕಾರವಾಗಿದೆ ಇದು ಆರ್ಡರ್ ಆಫ್ ದ ರೆಡ್ ಬ್ಯಾನರ್ ಎಂಬುದು. ಇನ್ನು ಆರ್ಡರ್ ಆಫ್ ಫ್ರೆಂಡ್ಶಿಪ್ ಎಂಬುದು ರಷ್ಯಾದ ಮತ್ತೊಂದು ಪ್ರಮುಖ ಪ್ರಶಸ್ತಿಯಾಗಿದೆ. ಇವೆಲ್ಲ ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜುಲೈ 2024ರಲ್ಲಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಗೌತಮ್ ಗಂಭೀರ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. BCCI ಅಪಾಯಿಂಟ್ಸ್ ಗೌತಮ್ ಗಂಭೀರ್ ಆ್ಯಸ್ ಇಂಡಿಯನ್ ಮೆನ್ಸ್ ಟೀಮ್ ಹೆಡ್ ಕೋಚ್. ನೋಡಿ, ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಒಂದು ಮಾಹಿತಿ ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಈ ಪಾತ್ರದ ಹಿಂದೆ ಇದ್ದಂತಹ ಭಾರತದ ದಂತಕತೆ ರಾಹುಲ್ ದ್ರಾವಿಡ್ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಈ ಹಿಂದೆ BCCI ಏನಿದೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರನ್ನು ನೇಮಕ ಮಾಡಿತ್ತು. ರಾಹುಲ್ ದ್ರಾವಿಡ್ ಅವರ ಒಂದು ಅವಧಿ ಮುಕ್ತಾಯಗೊಂಡಿದೆ. ಸೊ ಆ ಕಾರಣಕ್ಕಾಗಿ ಅವರ ಸ್ಥಾನಕ್ಕೆ ಅವರ ಉತ್ತರಾಧಿಕಾರಿಯಾಗಿ ಈಗ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ. ಗಂಭೀರ್ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCIಯೊಂದಿಗೆ 3 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಶೋಕ್ ಮಲ್ಹೋತ್ರಾ ನೇತೃತ್ವದ ಕ್ರಿಕೆಟ್ ಸಲಹಾ ಸಮಿತಿಯು WV ರಾಮನ್ ಅವರಿಗಿಂತ ಅವರನ್ನು ಆಯ್ಕೆ ಮಾಡಿದೆ. ಇನ್ನು ಗಂಭೀರ್ ಈ ಹುದ್ದೆಗೆ WV ರಾಮನ್ ಅವರನ್ನು ಸೋಲಿಸಿದ್ದಾರೆ. ನೋಡಿ, ಎದುರಾಳಿಯವರು WV ರಾಮನ್ ತುಂಬಾ ಇಂಪಾರ್ಟೆಂಟು. ಗೌತಮ್ ಗಂಭೀರ್ ವಿರುದ್ಧ ಸೊ ಯಾರು ಈ ಒಂದು ಹೆಡ್ ಕೋಚ್ ಹುದ್ದೆಗೆ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕೇಳಿದರೆ WV ರಾಮನ್ ಇವರಿಬ್ಬರೇ ಸೊ ಇದಕ್ಕೆ ಕೋಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು BCCI 3 ಸದಸ್ಯರ ಸಲಹಾ ಸಮಿತಿಯನ್ನು ರಚಿಸಿದೆ. ಸಲಹಾ ಸಮಿತಿಯು ನೇತೃತ್ವವನ್ನು ಮಾಜಿ ಭಾರತೀಯ ಕ್ರಿಕೆಟ್ ಆಟಗಾರ ಅಶೋಕ್ ಮಲ್ಹೋತ್ರಾ ವಹಿಸಿದ್ದರು. ಗಮನಿಸಿ, ಸೊ ಸಮಿತಿಯನ್ನು ನೇಮಕ ಮಾಡಿತ್ತು. ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಅಶೋಕ್ ಮಲ್ಹೋತ್ರಾ. ಸೊ ಇವರು ಗೌತಮ್ ಗಂಭೀರ್ ಮತ್ತು ಭಾರತದ ಮಾಜಿ ಕ್ರಿಕೆಟಿಗ WV ರಾಮನ್ ಎಂಬ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದರು. ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಗೌತಮ್ ಗಂಭೀರ್ ಹೆಸರನ್ನು ಸಮಿತಿ ಸರ್ವಾನುಮತದಿಂದ ಶಿಫಾರಸು ಮಾಡಿದೆ. ಅವರ ಅಧಿಕಾರಾವಧಿ ಹಾಗಾದರೆ ಭಾರತವು 2026ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯ ವಹಿಸುವ 10ನೇ T20 ವಿಶ್ವಕಪ್ ಮತ್ತು 2027ರ ICC ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ಪನ್ನು ದಕ್ಷಿಣ ಆಫ್ರಿಕಾ, ನಮೀಬಿಯಾ, ಜಿಂಬಾಬ್ವೆ ಸಹ ಆತಿಥ್ಯ ವಹಿಸಲಿದೆ. 2025ರಲ್ಲಿ ಪಾಕಿಸ್ತಾನದಲ್ಲಿ ನಡೆಯುವ 9ನೇ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತವು ಭಾಗವಹಿಸಲು ನಿರ್ಧರಿಸಿದೆ. ಸೊ ಈ ಎಲ್ಲ ಪ್ರಮುಖ ಕ್ರೀಡಾಕೂಟಗಳಲ್ಲಿ ಭಾರತೀಯ ಮುಖ್ಯ ಕೋಚ್ ಆಗಿ ಇರತಕ್ಕಂಥವ್ರು ಗೌತಮ್ ಗಂಭೀರ್. ನೋಡಿ, 2026ರಲ್ಲಿ ಭಾರತ ಮತ್ತು ಶ್ರೀಲಂಕಾ 10ನೇ T20 ವಿಶ್ವಕಪ್ ಆತಿಥ್ಯವನ್ನು ವಹಿಸಲಿದೆ. ತುಂಬಾ ಇಂಪಾರ್ಟೆಂಟು. ಭಾರತ ಮತ್ತು ಶ್ರೀಲಂಕಾ 10ನೇ T20 ವಿಶ್ವಕಪ್ ಆತಿಥ್ಯವನ್ನು ವಹಿಸಲಿದೆ 2026. 2027ರ ಒನ್ ಡೇ ಇಂಟರ್ನ್ಯಾಷನಲ್ ಕೂಡ ದಕ್ಷಿಣ ಆಫ್ರಿಕಾ, ನಮೀಬಿಯಾ, ಜಿಂಬಾಬ್ವೆ ಈ 3 ದೇಶಗಳು ಆತಿಥ್ಯವನ್ನು ವಹಿಸಲಿವೆ. ಓಕೆ, ಇನ್ನು ಮುಖ್ಯವಾಗಿ ಗೌತಮ್ ಗಂಭೀರ್ ಅವರಿಗೆ 2009ರಲ್ಲಿ ಅರ್ಜುನ್ ಪ್ರಶಸ್ತಿ, ICC ಗಂಭೀರ್ ಅವರನ್ನು 2009ರಲ್ಲಿ ಟೆಸ್ಟ್ ಆಟಗಾರ ಎಂದು ಘೋಷಣೆ ಮಾಡಿತ್ತು. ಅಷ್ಟೇ ಅಲ್ಲದೆ 2019ರಲ್ಲಿ ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. 1990ರಿಂದ ಪ್ರತಿ ವರ್ಷ ಜುಲೈ 11 ವಿಶ್ವದಾದ್ಯಂತ ವಿಶ್ವ ಜನಸಂಖ್ಯಾ ದಿನ ನೋಡಿ ವರ್ಲ್ಡ್ ಪಾಪ್ಯುಲೇಷನ್ ದಿನ ಅಥವಾ ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಚರಣೆ ಮಾಡಲಾಗ್ತದೆ. ಹಾಗಾದರೆ 2024ನೇ ಸಾಲಿನ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಅಥವಾ ವಿಷಯ ಏನು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಟು ಲೀವ್ ನೋ ಒನ್ ಬಿಹೈಂಡ್, ಕೌಂಟ್ ಎವರಿ ಒನ್ ಎಂಬುದು ಈ ವರ್ಷದ ಥೀಮ್. ಒಂದು ಹೆಚ್ಚಿನ ಮಾಹಿತಿ ನಾವು ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ
ತಿಳ್ಕೊಳೋಣ. ನೋಡಿ, ಪ್ರತಿ ವರ್ಷ ನಾವು ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಯಾವ ವರ್ಷದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂತ ಕೇಳಿದರೆ 1990ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೀವಿ. ಹಾಗಾದರೆ ಇದು ಜನಸಂಖ್ಯೆಯ ಬೆಳವಣಿಗೆಯ ಸಮಸ್ಯೆಗಳಾಗಿರ್ಬೋದು, ಅದರಿಂದ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಗಳು, ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಮಧ್ಯಸ್ಥಗಾರರಿಗೆ ಎಲ್ಲ ಮಾಹಿತಿಯನ್ನು ಕೇಂದ್ರೀಕರಿಸುವ ಉದ್ದೇಶದಿಂದಾಗಿ ಈ ದಿನ ಒಂದು ಪ್ರಯತ್ನಿಸುತ್ತದೆ. ಹಾಗಾದರೆ UNDP ಸ್ಥಾಪನೆ ಮಾಡಿದೆ. ತುಂಬಾ ಇಂಪಾರ್ಟೆಂಟ್ ನೋಡಿ, ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು UNDP ಪ್ರಮುಖ ಕಾರಣವಾಗಿದೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP 1989ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. 1990ರಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಈ ವರ್ಷದ ಥೀಮನ್ನು ಗಮನಿಸಬಹುದು ನೀವು. ಹಾಗಾದರೆ 2011ರಲ್ಲಿ ವಿಶ್ವದ ಮಾನವ ಜನಸಂಖ್ಯೆ 7 ಬಿಲಿಯನ್ ದಾಟಿದೆ. ನೋಡಿ, 2011ರ ಜನಗಣತಿಯ ಪ್ರಕಾರ ವಿಶ್ವದ ಮಾನವ ಜನಸಂಖ್ಯೆ 7 ಬಿಲಿಯನ್ ದಾಟಿದೆ. ಅದೇ ನವೆಂಬರ್ 15, 2022ರಂದು ಜಾಗತಿಕ ಮಾನವ ಜನಸಂಖ್ಯೆ 8 ಶತಕೋಟಿಯನ್ನು ದಾಟಿದೆ ಎಂದು ವರದಿಯೊಂದು ಹೇಳಿದೆ. ಸೊ ಅಂದರೆ 8 ಬಿಲಿಯನ್ ದಾಟಿದೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಮಾನವ ಜನಸಂಖ್ಯೆ 2030ರಲ್ಲಿ 8.5 ಬಿಲಿಯನ್ ಅಥವಾ 8.5 ಶತಕೋಟಿಯಾಗಲಿದೆ. ಇದು 2050ರ ವೇಳೆಗೆ 9.7 ಶತಕೋಟಿಯಾಗಲಿದೆ. 2100ರ ವೇಳೆಗೆ 10.9 ಶತಕೋಟಿ ತಲುಪುತ್ತದೆ ಎಂದು ವಿಶ್ವಸಂಸ್ಥೆ ನಿರೀಕ್ಷಿಸಿದೆ. ಸೊ ಇವೆಲ್ಲ ಪಾಯಿಂಟ್ಗಳು ಕೂಡ ಗಮನಿಸಬಹುದು. ಹಾಗಾದರೆ ಈಗ ಅಟ್ ಪ್ರೆಸೆಂಟ್ಲಿ ಅವರೋಹಣ ಕ್ರಮದಲ್ಲಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳನ್ನು ಕುರಿತು ನಾವು ನೋಡೋಣ. ಅವರೋಹಣ ಕ್ರಮದಲ್ಲಿ ಅಂದರೆ ಹೆಚ್ಚಿಗೆಯಿಂದ ಕಡಿಮೆ. ಗಮನಿಸಿ, ವಿಶ್ವಸಂಸ್ಥೆಯ ಪ್ರಕಾರ ಭಾರತವು ಏಪ್ರಿಲ್ 2023ರಲ್ಲಿ ಚೀನಾ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಅಂದರೆ ವಿಶ್ವಸಂಸ್ಥೆ ಇದನ್ನು ಬಿಡುಗಡೆ ಮಾಡಿತ್ತು. 2ನೇ ಸ್ಥಾನದಲ್ಲಿರತಕ್ಕಂಥದ್ದು ಚೀನಾದ ಮುಖ್ಯ ಭೂಭಾಗ ಏನಿದೆ, ಇದು 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ. 4ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಇದೆ. ಸೊ ಈ ಮೂಲಕ ಈ 4ನ್ನು ಗಮನಿಸಿ, ಭಾರತ, ಚೀನಾ, ಅಮೇರಿಕಾ, ಇಂಡೋನೇಷ್ಯಾ ಇವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಾಗಿವೆ. ಸೊ ಅವರೋಹಣ ಕ್ರಮ ಇದು. ಹಾಗಾದರೆ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶಗಳನ್ನು ಕುರಿತು ನೋಡಿ. ಇದು ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಮಾಡಿದೆ. ಇದರ ಪ್ರಕಾರ ಕೇವಲ 526 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವ್ಯಾಟಿಕನ್ ಸಿಟಿ ಏನಿದೆ, ವಿಶ್ವದಲ್ಲೇ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದೆ. ವ್ಯಾಟಿಕನ್ ಸಿಟಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದೆ. ಸೊ ವ್ಯಾಟಿಕನ್ ಸಿಟಿಯ ನಂತರ ಸಣ್ಣ ಪೆಸಿಫಿಕ್ ದೇಶವಾಗಿರತಕ್ಕಂಥ ತುವಾಲ್ ಅಂತ ಕರಿತೀವಿ ನೋಡಿ. ತುವಾಲು ಅಥವಾ ಇದನ್ನು ತುವಾಲು ಅಂತ ಕರೀತಾರೆ, ಅಥವಾ ಟುವಾಲು ಅಂತಲೂ ಕೂಡ ಕರೀತಾರೆ. ತುವಾಲ್ ಇದೇನಿದೆ ವಿಶ್ವದ 2ನೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಸೊ ತುವಾಲ್ ಅಥವಾ ಟುವಾಲು ಅಂತಲೂ ಕೂಡ ಕರೀತಾರೆ. ಸೊ ಓಕೆ, ಯು ಅಂತಲೂ ಕೂಡ ಅದು ಮಾಡ್ಕೊಳ್ಳಿ. ಸೊ ಯುಕಾರ. ನಂತರ ಸ್ಥಾನದಲ್ಲಿ ಪೆಸಿಫಿಕ್ ಸಾಗರ ದ್ವೀಪ ದೇಶವಾದ ನೌರು, ಇದು 3ನೇ ಸ್ಥಾನದಲ್ಲಿದೆ. ಸೊ ಈ ಮೂಲಕ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳಲ್ಲಿ ವ್ಯಾಟಿಕನ್ ಸಿಟಿ 1ನೇ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ತುವಾಲು ಇದೆ, 3ನೇ ಸ್ಥಾನದಲ್ಲಿ ನೌರು ಇದೆ. ಸೊ ಈ 3 ದೇಶಗಳು ವಿಶ್ವದ ಅವರೋಹಣ ಕ್ರಮದಲ್ಲಿ ನೋಡೋದಾದರೆ ಅವರೋಹಣ ಕ್ರಮದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳು. ಇನ್ನು ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 2024ರ ಜೂನ್ ತಿಂಗಳ ICC ಪುರುಷರ ಆಟಗಾರ ಎಂಬ ಹೆಗ್ಗಳಿಕೆ ಕೆಳಗಿನ ಯಾರು ಪಾತ್ರವಾಗಿದ್ದಾರೆ? ನೋಡಿ, ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಫಾರ್ ಜೂನ್. ಗಮನಿಸಿ, ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಫಾರ್ ಜೂನ್ 2024. ಸರಿಯಾದಂಥ ಉತ್ತರ ಜಸ್ಪ್ರೀತ್ ಬೂಮ್ರಾ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಹಾಗಾದರೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜಸ್ಪ್ರೀತ್ ಬೂಮ್ರಾ ಮತ್ತು ಆರಂಭಿಕ ಬ್ಯಾಟ್ಸ್ಮನ್ ಸ್ಮೃತಿ ಮಂದಾನ ಏನಿದ್ದಾರೆ, ಜೂನ್ ತಿಂಗಳ ICC ಪುರುಷರ ಮತ್ತು ಮಹಿಳಾ ಆಟಗಾರ್ತಿ ಎಂದು ಹೆಸರಿಸಲಾಗಿದೆ. ಪುರುಷರ ವಿಭಾಗದಲ್ಲಿ ಜಸ್ಪ್ರೀತ್ ಬೂಮ್ರಾ ICC ವಿಭಾಗದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಜೂನ್ ತಿಂಗಳ ಆಟಗಾರ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದ್ದರೆ, ಮಹಿಳಾ ವಿಭಾಗದಲ್ಲಿ
ಭಾರತೀಯ ವುಮ್ಯಾನ್ ತಂಡದ ಆರಂಭಿಕ ಬ್ಯಾಟ್ಸ್ ವುಮ್ಯಾನ್ ಆಗಿರತಕ್ಕಂಥ ಸ್ಮೃತಿ ಮಂದಾನ ಮಹಿಳಾ ವಿಭಾಗದಲ್ಲಿ ಹೆಸರಿಸಿದ್ದಾರೆ. ಇದನ್ನು ಕ್ರೀಡಾ ಆಡಳಿತ ಮಂಡಳಿಯಾಗಿರತಕ್ಕಂಥ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಜುಲೈ 9, 2024ರಂದು ಘೋಷಿಸಿದೆ. ಜಸ್ಪ್ರೀತ್ ಬೂಮ್ರಾ ಅವರು ಜೂನ್ ತಿಂಗಳ ICC ಪ್ಲೇಯರ್ ಆಫ್ ದ ಮಂತ್ ಪ್ರಶಸ್ತಿಗಾಗಿ ಇವರು ಭಾರತೀಯ ತನ್ನ ಸಹ ಆಟಗಾರ ಮತ್ತು ತಂಡದ ನಾಯಕರಾಗಿರ್ತಕ್ಕಂಥ ರೋಹಿತ್ ಶರ್ಮಾ ಅಫ್ಘಾನಿಸ್ತಾನದ ರಹಮಾನುಲ್ಲಾ ಗುರ್ಬಾಜ್ ಅವರನ್ನು ಸೋಲಿಸಿದ್ದಾರೆ. ಸೊ ರೋಹಿತ್ ಶರ್ಮಾ ಮತ್ತು ರಹಮಾನುಲ್ಲಾ ಗುರ್ಬಾಜ್ ಅವರನ್ನು ಸೋಲಿಸಿ ಜಸ್ಪ್ರೀತ್ ಬೂಮ್ರಾ ಈ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ಎಂಬುದು ಗಮನಿಸಬಹುದು. ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದಾನ ಎಂಬುದು ಗಮನಿಸಿ. ಹಾಗಾದರೆ ವಿರಾಟ್ ಕೊಹ್ಲಿ ನಂತರ ICC T20 ವಿಶ್ವಕಪ್ನಲ್ಲಿ ಟೂರ್ನಮೆಂಟ್ ಆಟಗಾರ ಪ್ರಶಸ್ತಿ ಪಡೆದಂತಹ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇದೀಗ ಬೂಮ್ರಾ ಪಾತ್ರವಾಗಿದ್ದಾರೆ. ನೋಡಿ, ICC T20 ಇದು ಗಮನದಲ್ಲಿರಬೇಕು. ICC T20 ಟೂರ್ನಮೆಂಟ್ ಒಂದರಲ್ಲಿ ಈ ಒಂದು ಆಟಗಾರ ಪ್ರಶಸ್ತಿ ಪಡೆದ ಎರಡನೇ ಭಾರತೀಯ ಅಂದರೆ ಅದು ಬೂಮ್ರಾ. ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಅದು ವಿರಾಟ್ ಕೊಹ್ಲಿ. T20 ವಿಶ್ವಕಪ್ನಲ್ಲಿ 2 ಬಾರಿ ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿ ಪಡೆದ ವಿಶ್ವದ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆ ಇದೆ. ಅವರು 2014 ಮತ್ತು 2016ರ ಆವೃತ್ತಿಗಳಲ್ಲಿ ಪಂದ್ಯಾವಳಿಯ ಆಟಗಾರರಾಗಿದ್ದರು. 2014 ಮತ್ತು 16 ಎರಡೂ ಒಂದು ಸತತವಾಗಿ ಅವರು ಇಲ್ಲಿ ನೋಡಿ ಪಂದ್ಯಾವಳಿಯ ಏಕೈಕ ಆಟಗಾರರಾಗಿದ್ದರು. ಅಂದರೆ ಈ ಸಾಧನೆ ಮಾಡಿದಂಥ ಏಕೈಕ ಆಟಗಾರ, ವಿಶ್ವದ ಏಕೈಕ ಆಟಗಾರ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮಕ್ಕಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮ, ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎರಡಿಕೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಗಮನಿಸಬಹುದು, ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎರಡಿಕೇಷನ್ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮಿಗಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಧಾನ ಸಲಹೆಗಾರರಾಗಿ ಆಯ್ಕೆಯಾಗಿರತಕ್ಕಂಥದ್ದು ಆಪ್ಷನ್ ನಂಬರ್ 3ಯನ್ನು ಗಮನಿಸಿ. ನೋಡಿ, ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್. ಸೊ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಸೌಮ್ಯ ಸ್ವಾಮಿನಾಥನ್ ಅಪಾಯಿಂಟೆಡ್ ಪ್ರಿನ್ಸಿಪಲ್ ಅಡ್ವೈಸರ್ ಫಾರ್ ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಎರಡಿಕೇಷನ್ ಅಥವಾ ಎಲಿಮಿನೇಷನ್ ಪ್ರೋಗ್ರಾಮ್. ಸೊ ಇಲ್ಲಿ ಅವರು ನೋಡಿ ಪ್ರಿನ್ಸಿಪಲ್ ಅಡ್ವೈಸರ್ ಆಗಿದ್ದಾರೆ, ಪ್ರಧಾನ ಸಲಹೆಗಾರರು. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ನಾವು ನ್ಯೂಸ್ ಪೇಪರಲ್ಲಿದೆ, ಡೀಟೇಲ್ಸನ್ನು ನೋಡೋಣ. ಇವರು ಗಮನಿಸಿ, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಧಾನ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಅವರು ಕಾರ್ಯಕ್ರಮದ ಗುರಿಗಳನ್ನು ಸಾಧಿಸಲು ಒಟ್ಟಾರೆ ಕಾರ್ಯತಂತ್ರದ ಕುರಿತು ತಾಂತ್ರಿಕ ಸಲಹೆಯನ್ನು ನೀಡುತ್ತಾರೆ ಮತ್ತು ಅತ್ಯುತ್ತಮ ಫಲಿತಾಂಶಗಳಿಗಾಗಿ ನೀತಿ ನಿರ್ದೇಶನಗಳನ್ನು ಸೂಚಿಸುತ್ತಾರೆ. ಅವರು ಆಲ್ರೆಡಿ ವಿಶ್ವ ಆರೋಗ್ಯ ಸಂಸ್ಥೆಯ ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಮಾಜಿ ಮುಖ್ಯ ವಿಜ್ಞಾನಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMRನ ಮಹಾನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸೊ ನೋಡಿ, ICMRನ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಮುಖ್ಯ ವಿಜ್ಞಾನಿ ಕೂಡ ಇವರು, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಶಾರ್ಟ್ ಲಿಸ್ಟ್ ಮಾಡಲಾದ ಗಗನಯಾನ್ ಮಿಷನ್ನ ಗಗನಯಾತ್ರಿಗಳಲ್ಲಿ 2 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSಗೆ ಪ್ರಯಾಣಿಸುತ್ತಿದ್ದಾರೆ. ಹಾಗಾದರೆ ಇವರು ಪ್ರಯಾಣಿಸುತ್ತಿರುವ ಮಿಷನ್ ಹೆಸರೇನು? ಸೊ ಇಲ್ಲಿ ಗಮನಿಸಬಹುದು, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಅಕ್ಸಿಯಮ್ 4. ನೋಡಿ, ಅಕ್ಸಿಯಮ್ 4 ಅಂತ ಕರಿತೀವಿ. ಸೊ ಇದೊಂದು ISIನಲ್ಲಿ ತರಬೇತಿ ನೀಡತಕ್ಕಂಥ ಒಂದು ವಾಯು ಯುದ್ಧ ವಿಮಾನವಾಗಿದೆ. ಸೊ ಅಂದರೆ ಈ ಒಂದು ತರಬೇತಿ ವಿಮಾನವಾಗಿದೆ ಇದು ಒಂದು. ಅಂದರೆ ಗಗನಯಾನ್ ಮಿಷನ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಭಾರತ ಮತ್ತು ಅಮೇರಿಕಾ ನಡುವಿನ ಅತ್ಯಂತ ಜಂಟಿ ವಿಶ್ವದ ಅತಿ ದೊಡ್ಡ ಒಂದು ಸಂಶೋಧನಾ ಮಿಷನ್ ಆಗಿದೆ. ಈ ಸಂದರ್ಭದಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಅಂದರೆ 4 ಗಗನಯಾತ್ರಿಗಳನ್ನು ಇದರಲ್ಲಿ ಕಳಿಸಲು ಯೋಚನೆ ಮಾಡಲಾಗಿತ್ತು. ಅದರಲ್ಲಿ 2 ಫೈನಲ್ ಮಾಡಲಾಗಿದೆ. ಸೊ ಆ 2 ವ್ಯಕ್ತಿಗಳನ್ನು ಇದೀಗ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿಗೆ ಕಳಿಸಲಾಗ್ತಾ ಇದೆ.
Axiom 4 ಮೂಲಕ ಇವರು ಅಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್‌ನಲ್ಲಿ ಮಾಹಿತಿಯನ್ನು ಗಮನಿಸಿ. 2 ಗಗನಯಾನ್ ಆಸ್ಟ್ರೋನಾಟ್ಸ್ ಶಾರ್ಟ್ ಲಿಸ್ಟೆಡ್ ಆಗಿದೆ. ಸೊ ಅಂದರೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೀಗ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾಸಾ ಮಿಷನ್ನ ಮೂಲಕ. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಯುನೈಟೆಡ್ ಸ್ಟೇಟ್ಸ್ನ ನ್ಯಾಷನಲ್ ಏರೋನಾಟಿಕಲ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂದರೆ ನಾಸಾ ಇವೆರಡರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಂದರೆ ISS ಇಲ್ಲಿಗೆ ಅಕ್ಸಿಯಮ್ 4 ಮಿಷನ್ಗೆ ತನ್ನ 4 ತರಬೇತಿ ಪಡೆದ ಗಗನಯಾತ್ರಿಗಳಲ್ಲಿ ಇಬ್ಬರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ನೋಡಿ, ಇಬ್ಬರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಹಾಗಾದರೆ ಈ ಅಕ್ಸಿಯಮ್ 4 ಮಿಷನ್ ಎಂದರೇನು ಅಂತ ನೋಡೋದಾದರೆ, ನಾಸಾ ಮತ್ತು ಅಕ್ಸಿಯಮ್ ಸ್ಪೇಸ್ ಅಮೇರಿಕನ್ ಖಾಸಗಿ ಅನುದಾನಿತ ಬಾಹ್ಯಾಕಾಶ ಮೂಲಸೌಕರ್ಯ ಡೆವಲಪರ್ ಆಗಿದ್ದಾವೆ. ISSಗೆ 4ನೇ ಖಾಸಗಿ ಗಗನಯಾತ್ರಿ ಮಿಷನ್ಗಾಗಿ ಆದೇಶಕ್ಕೆ ಸಹಿ ಹಾಕಿದೆ. ಆಗಸ್ಟ್ 2024ರಲ್ಲಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡುವ ಗುರಿಯನ್ನು ಕೂಡ ಇದು ಹೊಂದಿದೆ, ಗಮನಿಸಬೇಕು. ಹಾಗಾದರೆ ISS ಅಂದ್ರೇನು? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ISS ಒಂದು ದೊಡ್ಡದಾದ ಶಾಶ್ವತವಾಗಿ ಸಿಬ್ಬಂದಿ ಪ್ರಯೋಗಾಲಯವಾಗಿದೆ. ನೋಡಿ, ಸಿಬ್ಬಂದಿ ಪ್ರಯೋಗಾಲಯವಾಗಿದೆ. ಅದು ಭೂಮಿಯ ಕಕ್ಷೆಯಲ್ಲಿ ಅದರ ಮೇಲ್ಮೈಯಿಂದ 400 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿದೆ. ನೋಡಿ, 400 ಕಿಲೋಮೀಟರ್ ಅಂದರೆ ಭೂಮಿಯ ಕಕ್ಷೆಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿದೆ. ಇದು ಗಗನಯಾತ್ರಿಗಳು ಮತ್ತು ಗಗನಯಾತ್ರಿಗಳೇನಿದ್ದಾರೆ ಇವರಿಗೆ ನೆಲೆಯಾಗಿದೆ. ಇದು ಒಂದು ಅನನ್ಯ ವಿಜ್ಞಾನ ಪ್ರಯೋಗಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ಗಮನಿಸಬೇಕು. ಹಾಗಾದರೆ ISS ಪ್ರಸ್ತುತ 15 ದೇಶಗಳು ಮತ್ತು ನೋಡಿ, ಇದಕ್ಕೆ 15 ದೇಶಗಳು ಮತ್ತು 5 ಬಾಹ್ಯಾಕಾಶ ಸಂಸ್ಥೆಗಳು ಅಂದರೆ ನಾಸಾ ಮತ್ತು ರೋಸ್ಕೋಸ್ಮೋಸ್, ESA, JAXA, CSA ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ ನಡುವಿನ ಸಹಯೋಗವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್, ನಿಮಗೆ ಗಮನಿಸಬಹುದು. 15 ದೇಶಗಳು ISSಗೆ ಸಂಬಂಧಪಟ್ಟಂತೆ 15 ದೇಶಗಳು ಸದಸ್ಯ ದೇಶಗಳು, 5 ಬಾಹ್ಯಾಕಾಶ ಸಂಸ್ಥೆಗಳು ಇದಕ್ಕೆ ಸದಸ್ಯರಾಗಿದ್ದಾರೆ. ಹಾಗಾದರೆ ಯಾರ್ಯಾರು? ನಾಸಾ ಒಂದಿದೆ, ರೋಸ್ಕೋಸ್ಮೋಸ್ ಇದೆ, ESA ಇದೆ, JAXA ಇದೆ, CSA ಇದೆ. ಓಕೆ, ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ. ಸೊ ಈ 5 ಬಾಹ್ಯಾಕಾಶ ಸಂಸ್ಥೆಗಳು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಿವೆ. ಸೂಚನೆ ಗಮನಿಸಿ. ಭಾರತವು ತನ್ನ ಬಾಹ್ಯಾಕಾಶ ಅಸ್ತಿತ್ವವನ್ನು ಬಲಪಡಿಸಲು ಸಜ್ಜಾಗುತ್ತಿದೆ. ಇಸ್ರೋ 2035ರ ವೇಳೆಗೆ ದೇಶದ ಮೊದಲ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2028ರ ವೇಳೆಗೆ ತನ್ನ ಮೊದಲ ಕಾರ್ಯವನ್ನು ಆರಂಭ ಮಾಡ್ತಾ ಇದೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಕೂಡ ಇಂಪಾರ್ಟೆಂಟು. ಅಂದರೆ ISS ಅಂತ ನಾವು ಹೇಳಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸೇರ್ಪಡೆಗೊಳ್ಳಬೇಕು ಅಂತಂದರೆ ತನ್ನದೇ ಆಗಿರತಕ್ಕಂಥ ಒಂದು ಛಾಪನ್ನು ಮೂಡಿಸಬೇಕಾಗುತ್ತೆ. 2035ರ ವೇಳೆಗೆ ಭಾರತ ಬಾಹ್ಯಾಕಾಶ ಮಿಷನ್ ಅಥವಾ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಗುರಿಯನ್ನು ಹಾಕಿಕೊಂಡಿದೆ 2035ರ ವೇಳೆಗೆ. ಸೊ ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಮೈಕ್ರೋಗ್ರಾವಿಟಿ ಪ್ರಯೋಗಾಲಯಗಳನ್ನು ಬೆಂಬಲಿಸಲು ಇಸ್ರೋ ಒಂದು ದಶಕದೊಳಗೆ ಅಂದರೆ ಒಂದು 10 ವರ್ಷದೊಳಗೆ 20 ಟನ್ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಸೊ 20 ಟನ್ ಬಾಹ್ಯಾಕಾಶ, ನೋಡಿ ಗಮನಿಸಬಹುದು, 20 ಟನ್ ಅಂತ ಹೇಳಿದೆ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಗುರಿಯನ್ನು ಕೂಡ ಮೈಕ್ರೋಗ್ರಾವಿಟಿ ಪ್ರಯೋಗಗಳನ್ನು ಬೆಂಬಲಿಸಲು ಹಾಕಿಕೊಂಡಿರ್ತಕ್ಕಂಥದ್ದು ಎಲ್ಲ ಗಮನಿಸಬೇಕು. ಓಕೆ, ಸೊ ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಮಹಿಳಾ ಉದ್ಯಮಿಗಳಲ್ಲಿ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸಲು, ಗಮನಿಸಿ, ಮಹಿಳಾ ಉದ್ಯಮಿಗಳಲ್ಲಿ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸಲು ಮಹಿಳಾ ಉದ್ಯಮಶೀಲತಾ ವೇದಿಕೆ ಮತ್ತು ಟ್ರಾನ್ಸ್ ಯೂನಿಯನ್ ಸಿಬಿಲ್ ಇತ್ತೀಚೆಗೆ ಪ್ರಾರಂಭಿಸಿದ ಕ್ರೆಡಿಟ್ ಶಿಕ್ಷಣ ಕಾರ್ಯಕ್ರಮದ ಹೆಸರೇನು? ನೋಡಿ, ಕ್ರೆಡಿಟ್ ಶಿಕ್ಷಣ ಕಾರ್ಯಕ್ರಮವನ್ನು ಇದೀಗ ಉದ್ಯಮಶೀಲತಾ ವೇದಿಕೆ ಅಂದರೆ ರಾಷ್ಟ್ರೀಯ ಮಹಿಳಾ ಉದ್ಯಮಶೀಲತಾ ವೇದಿಕೆ, ಟ್ರಾನ್ಸ್ ಯೂನಿಯನ್ ಸಿಬಿಲ್ ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಕ್ರೆಡಿಟ್ ಶಿಕ್ಷಣ ಕಾರ್ಯಕ್ರಮವನ್ನು ಮಹಿಳಾ ಉದ್ಯಮಿಗಳಿಗಾಗಿ ಜಾರಿಗೆ ತಂದಿದ್ದಾವೆ. ಅಂದರೆ ಯಾವ ಉದ್ದೇಶದಿಂದಾಗಿ? ಅವರ ಆರ್ಥಿಕ ಸಾಕ್ಷರತೆಯನ್ನು ಬಲಪಡಿಸಲು. ಸೊ ಅದರ ಹೆಸರೇನು? ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1
ಸೆಹೇರ್ ಅಂತ ಕರಿತೀವಿ. SEHER ಸೆಹೇರ್. ಹಾಗಾದರೆ ಡೀಟೇಲ್ಸನ್ನು ಗಮನಿಸಬಹುದು. ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. WEP ಆ್ಯಂಡ್ ಟ್ರಾನ್ಸ್ ಯೂನಿಯನ್ ಸಿಬಿಲ್, ಸೊ ಎರಡೂ ಸಂಸ್ಥೆಗಳು WEP ಆ್ಯಂಡ್ ಟ್ರಾನ್ಸ್ ಯೂನಿಯನ್ ಸಿಬಿಲ್ ಸೊ ಇಂಟ್ರಡ್ಯೂಸ್ ಸೆಹೇರ್ ಟು ಎನ್ಹಾನ್ಸ್ ಫೈನಾನ್ಷಿಯಲ್ ಲಿಟರಸಿ ಅಮಾಂಗ್ ವುಮೆನ್ ಎಂಟರ್ಪ್ರನರ್ಸ್. ನೋಡಿ, ಮಹಿಳಾ ಉದ್ಯೋಗಸ್ಥ ಮಹಿಳೆಯರು ಅಥವಾ ಮಹಿಳಾ ಉದ್ಯಮಿಗಳೇನಿದ್ದಾರೆ, ಸೊ ಅವರ ಆರ್ಥಿಕ ಸಾಕ್ಷರತೆಯನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಸೆಹೇರನ್ನು ಲಾಂಚ್ ಮಾಡಿದ್ದಾವೆ, ಇಂಟ್ರೊಡ್ಯೂಸ್ ಮಾಡಿದ್ದಾವೆ. ಹಾಗಾದರೆ ಸೊ ಇವೆಲ್ಲ ಪಾಯಿಂಟ್ಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. WEP ಅಂದರೆ ಮಹಿಳಾ ಉದ್ಯಮಶೀಲತೆ ವೇದಿಕೆ ಅಂತ ಕರಿತೀವಿ. ಎರಡೂ ಸಂಸ್ಥೆಗಳು ಸೇರಿಕೊಂಡು ಇದನ್ನು ಸ್ಥಾಪನೆ ಮಾಡಿವೆ. ಸೊ ಉಪಕ್ರಮದ ಉದ್ದೇಶವೇನು ನೋಡಿ, ಈ ಉಪಕ್ರಮವು ಪ್ರಮುಖ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಅಂದರೆ ಬೆಂಬಲವನ್ನು ಒದಗಿಸುತ್ತದೆ ಯಾವುದರಲ್ಲಿ? ವ್ಯಾಪಾರದ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಅಗತ್ಯವಿರುವ ಹಣಕಾಸಿನ ಸಾಧನ. ನೋಡಿ, ಮಹಿಳಾ ಉದ್ಯಮಿಗಳು ವ್ಯಾಪಾರದ ಬೆಳವಣಿಗೆ ಮಾಡಬೇಕು ಅಂದರೆ, ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಂದರೆ ಹಣಕಾಸಿನ ಒಂದು ಸಾಧನವನ್ನು ಕೊಡಲೇಬೇಕಾಗುತ್ತೆ. ಸೊ ಅವರಿಗೆ ಈ ಹಣಕಾಸಿನ ಸಾಧನಗಳನ್ನು ಪ್ರವೇಶಿಸಲು ಮಹಿಳೆಯರಿಗೆ ಅನುವು ಮಾಡಿಕೊಡುತ್ತದೆ ಇದು. ಹಾಗಾದರೆ ಸೆಹೇರ್ ಕಾರ್ಯಕ್ರಮವು ಸೊ ಈ ಒಂದು WEPಯ ಭಾಗವಾಗಿದೆ. ಅಷ್ಟೇ ಅಲ್ಲದೆ ಇದು ನೀತಿ ಆಯೋಗ್ನಲ್ಲಿ ಕಾವು ಕೊಡಲಾದ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವೇದಿಕೆಯಾಗಿದೆ. ಪರೋಕ್ಷವಾಗಿ ಇಲ್ಲಿ ನೀತಿ ಆಯೋಗವು ಕೂಡ ಇದಕ್ಕೆ ಕೈ ಜೋಡಿಸಿದೆ, ಗಮನಿಸಬೇಕು. ಫೈನಾನ್ಷಿಂಗ್ ವುಮೆನ್ ಕೊಲಾಬರೇಟಿವ್ ಇದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಅನ್ನು ಮುಖ್ಯವಾಗಿ ಸೆಹೇರ್ ಮಹಿಳಾ ಉದ್ಯಮಿಗಳಿಗೆ ಹಣಕಾಸಿನ ಪ್ರವೇಶವನ್ನು ವೇಗಗೊಳಿಸಲು ಮತ್ತು ಬಲವಾದ ಕ್ರೆಡಿಟ್ ಇತಿಹಾಸವನ್ನು ನಿರ್ಮಿಸಲು ಮತ್ತು ಅವರ ಹಣಕಾಸನ್ನು ಉತ್ತಮವಾಗಿ ನಿರ್ವಹಿಸಲು ಅದರ ಜ್ಞಾನದೊಂದಿಗೆ ಅವರನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 8ನೇ ಕ್ವೆಶ್ಚನ್ ನೋಡೋಣ. ಕೆಳಗಿನ ಯಾವ ಕರ್ನಾಟಕದ ಜಿಲ್ಲೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ PM ಕುಸುಮ್ ಯೋಜನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ಸರಿಯಾದಂಥ ಉತ್ತರ ಬೆಳಗಾವಿ ಇಡೀ ನಮ್ಮ ರಾಜ್ಯದಲ್ಲೇ ಅಗ್ರಸ್ಥಾನದಲ್ಲಿದೆ. ಬೆಳಗಾವಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಕೂಡ ಗಮನಿಸಬಹುದು. ಕ್ರಮವಾಗಿ ಬೆಳಗಾವಿ, ತುಮಕೂರು, ವಿಜಯಪುರ, ಚಿಕ್ಕಮಗಳೂರು. ಗಮನಿಸಿ, ಬೆಳಗಾವಿ, ತುಮಕೂರು, ವಿಜಯಪುರ, ಚಿಕ್ಕಮಗಳೂರು ಇವು PM ಕುಸುಮ್ ಯೋಜನೆಯಡಿಯಲ್ಲಿ ನಮ್ಮ ರಾಜ್ಯದಲ್ಲೇ ಟಾಪ್ 4 ಸ್ಥಾನದಲ್ಲಿರತಕ್ಕಂಥವು. ಹಾಗಾದರೆ PM ಕುಸುಮ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಏನು ಡೀಟೇಲ್ಸ್ ಇದೆ ಅಂತ ನಾವು ಡೀಟೇಲ್ಸನ್ನು ಕುರಿತು ನೋಡೋಣ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸಲು ಈ ಒಂದು ಉದ್ದೇಶದಿಂದ ಜಾರಿಗೆ ತಂದಿರುವ PM ಕುಸುಮ್ ಯೋಜನೆಗೆ ರಾಜ್ಯದಲ್ಲಿ ಒಟ್ಟು 18,000 ಅರ್ಜಿಗಳು ಬಂದಿರತಕ್ಕಂಥದ್ದು. ಈ ಅರ್ಜಿಗಳಲ್ಲಿ ಅತಿ ಹೆಚ್ಚು ಬೆಳಗಾವಿಯಿಂದಲೇ ಬಂದಿದೆ. ಟೋಟಲಾಗಿ 18,000 ಅರ್ಜಿಗಳಲ್ಲಿ 2,284 ರೈತರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಹಾಗಾದರೆ PM ಕುಸುಮ್ ಎಂಬುದು ವಿದ್ಯುತ್ ಮೇಲಿನ ಅವಲಂಬನೆ ಪ್ರಮಾಣ ಇಳಿಸಲು ಹಾಗೂ ಬರಗಾಲ, ಬೇಸಿಗೆ ಕಾಲದಲ್ಲಿ ವಿದ್ಯುತ್ ಕೊರತೆ ನೀಗಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕುಸುಮ್ ಯೋಜನೆಯಡಿ ರಾಜ್ಯದ ರೈತರಿಗೆ ಸೌರ ಪಂಪ್ಸೆಟ್ಗಳನ್ನು ಸಬ್ಸಿಡಿ ದರದಲ್ಲಿ ನೀಡುತ್ತದೆ. ಗಮನಿಸಿ, ಸೌರ ಪಂಪ್ಸೆಟ್ಗಳು ಇವುಗಳನ್ನು PM ಕುಸುಮ್ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ನೀಡುತ್ತದೆ. ಸೊ ಹೀಗೆ ನೀಡ್ತಕ್ಕಂಥ ಸಬ್ಸಿಡಿ ದರದಲ್ಲಿ ನೀಡ್ತಕ್ಕಂಥದ್ದರಲ್ಲಿ ಅಗ್ರಸ್ಥಾನದಲ್ಲಿ ಬೆಳಗಾವಿ ಅರ್ಜಿಯನ್ನು ಸಲ್ಲಿಸಿದೆ. ಹಾಗಾದರೆ ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಕೈ ಜೋಡಿಸಿದೆ. 30% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರ, ಫಲಾನುಭವಿಗಳು 20% ವಂತಿಕೆ ಹಣ ಭರಿಸಿ ಈ ಯೋಜನೆಯ ಸದುಪಯೋಗ ಪಡೆಯಬಹುದಾದ ಯೋಜನೆಯಾಗಿದೆ. ಗಮನಿಸಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಫಲಾನುಭವಿ ಎಷ್ಟೆಷ್ಟು ಹಣವನ್ನು ಇದಕ್ಕೆ ಮಾಡಬೇಕು ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ. ಸೊ ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಸೊ ಮುಖ್ಯವಾಗಿ ಸೌರ ಪಂಪ್ಸೆಟ್ ಬಳಕೆಯಿಂದ 8 ಗಂಟೆಗಳ ಕಾಲ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆಯಾಗಲಿದೆ. ಇದರಿಂದ ರಾತ್ರಿ ವೇಳೆ ರೈತರು ಕೃಷಿ ಚಟುವಟಿಕೆಗಳಿಗೆ ಪರದಾಡಬೇಕಿಲ್ಲ. ವರ್ಷದ 300 ದಿನಗಳವರೆಗೆ ರೈತರು ಸೌರ ವಿದ್ಯುತ್ ಮೂಲಕ ತಮ್ಮ ಕೃಷಿ ಚಟುವಟಿಕೆಗೆ ನೀರು ಪಡೆಯಬಹುದಾಗಿದೆ. ಟಾಪ್ 5 ಜಿಲ್ಲೆಗಳು ಗಮನಿಸಿ,
ಬೆಳಗಾವಿ, ತುಮಕೂರು, ವಿಜಯಪುರ, ಚಿಕ್ಕಮಗಳೂರು, ಹಾಸನ, ಉಡುಪಿ. ಸೊ ಇಲ್ಲಿ ಟಾಪ್ ಸ್ಥಾನದಲ್ಲಿರ್ತಕ್ಕಂಥವು ಇವು. ಓಕೆ, ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಜುಲೈ 2024 ಸಾಲಿನ ಪ್ರತಿಷ್ಠಿತ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜಿಸುತ್ತದೆ? ನೋಡಿ, ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ? ಸರಿಯಾದಂಥ ಉತ್ತರ ನವದೆಹಲಿಯಲ್ಲೇ 46ನೇ ಅಧಿವೇಶನ, ಅಂದರೆ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ಆರಂಭಗೊಳ್ಳಲಿದೆ. ಮುಖ್ಯವಾಗಿ ಅಟ್ ಪ್ರೆಸೆಂಟ್ಲಿ 42 ಪ್ಲೇಸ್ಗಳು ಭಾರತದ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿವೆ. ಇತ್ತೀಚೆಗೆ ರೀಸೆಂಟಾಗಿ ಶಾಂತಿನಿಕೇತನ ಮತ್ತು ಹೊಯ್ಸಳದ ಒಂದು ಚಿತ್ರಗಳು, ಅಂದರೆ ಹೊಯ್ಸಳರ ಒಂದು ಚಿತ್ರಗಳು ಮತ್ತು ಅವರ ದೇವಸ್ಥಾನವು ಕೂಡ ಸೇರ್ಪಡೆಗೊಂಡಿದೆ. ಹೊಯ್ಸಳರ ಶೈಲಿದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಿ, 46ನೇ ಸೀಸನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಆರಂಭಗೊಳ್ಳಲಿದೆ. ಯಾವಾಗ? ನವದೆಹಲಿಯಲ್ಲಿ ಇದೇ ಜುಲೈ 21ರಿಂದ 31ರವರೆಗೆ ನಡೆಯಲಿದೆ. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಭಾರತವು ಜುಲೈ 21ರಿಂದ 31ರವರೆಗೆ ನವದೆಹಲಿಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನವನ್ನು ಆಯೋಜಿಸಲಿದೆ. ಹೊಸ ದಿಲ್ಲಿಯ ಪ್ರಗತಿ ಮೈದಾನದಲ್ಲಿರುವ ಭಾರತ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸೊ ಮುಖ್ಯವಾಗಿ 195 ದೇಶಗಳಿಂದ 2500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಜುಲೈ 21ರಿಂದ 31ರವರೆಗೆ ನಡೆಯಲಿದೆ. ಹಾಗಾದರೆ ಯಾರು ಆಯೋಜನೆ ಮಾಡ್ತಾರೆ ಭಾರತದಲ್ಲಿ ಇದನ್ನು? ASI, ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASI ಇದನ್ನು ಆಯೋಜನೆ ಮಾಡುತ್ತದೆ. ಹಾಗಾದರೆ ಯಾರು ಉದ್ಘಾಟನೆ ಮಾಡಲಿದ್ದಾರೆ? ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 21, 2024ರಂದು ಉದ್ಘಾಟನೆ ಮಾಡುವ ನಿರೀಕ್ಷೆ ಇದೆ. ಓಕೆ, ಉದ್ಘಾಟನೆ ಮಾಡ್ತಾರೆ. ಹಾಗಾದರೆ ಇದರ ಉದ್ದೇಶವೇನು? ಹಾಗಾದರೆ ನೋಡಿ, ಇದು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಹೊಸ ಸೈಟ್ಗಳ ಶಾಸನವನ್ನು ಮೌಲ್ಯಮಾಪನ ಮಾಡುತ್ತದೆ. ಸೊ ಅವುಗಳನ್ನು ನಿರ್ಧರಿಸಲು ಮತ್ತು ಅಸ್ತಿತ್ವದಲ್ಲಿರುವ ಸೈಟ್ಗಳ ಸಂರಕ್ಷಣೆ ಕುರಿತು ಇದು ಕೇಂದ್ರೀಕರಿಸುತ್ತದೆ. ಪ್ರಸ್ತುತ ಭಾರತ 42 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದೆ. ಆಲ್ರೆಡಿ ಗೊತ್ತಿದೆ ನಿಮಗೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ವಿಕಲಚೇತನ ವ್ಯಕ್ತಿಗಳಿಗಾಗಿ ಮೊದಲ ಇನ್ಕ್ಲೂಸಿವ್ ಸ್ಪೋರ್ಟ್ಸ್ ಮ್ಯಾನ್ಯುವಲನ್ನು ರಚಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಕೇರಳ. ಗಮನಿಸಿ, ಇಂಡಿಯಾಸ್ ಫಸ್ಟ್ ಇನ್ಕ್ಲೂಸಿವ್ ಸ್ಪೋರ್ಟ್ಸ್ ಮ್ಯಾನ್ಯುವಲ್ ಅಂತ ಕರೀತವೆ. ಫಾರ್ ನೋಡಿ ಡಿಫ್ರೆಂಟ್ಲಿ ಏಬಲ್ಡ್ ಕಿಡ್ಸ್, ನೋಡಿ ಡಿಸೈನ್ಡ್ ಇನ್ ಕೇರಳ ರಾಜ್ಯದಲ್ಲಿ ಇದನ್ನು ಡಿಸೈನ್ ಮಾಡಲಾಗಿದೆ. ಸೊ ಹಾಗಾದರೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಗಮನಿಸಿ, ಕೇರಳದ ಶಿಕ್ಷಣ ಇಲಾಖೆ ವಿಕಲಚೇತನ ಶಾಲಾ ಮಕ್ಕಳ ಕ್ರೀಡಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ದೇಶದಲ್ಲೇ ಮೊದಲ ಅಂತರ್ಗತ ಕ್ರೀಡಾ ಕೈಪಿಡಿಯನ್ನು ಅಭಿವೃದ್ಧಿಪಡಿಸಿದೆ. ಈ ಉಪಕ್ರಮ ಕ್ರೀಡೆಯಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಪ್ರತಿಭೆಯ ಬೆಳವಣಿಗೆಯನ್ನು ಉತ್ತೇಜಿಸಲು ಕೇರಳದ ವ್ಯಾಪಕ ಪ್ರಯತ್ನಗಳಿಗೆ ಭಾಗವಾಗಿದೆ. ಇದು ಅಂತರ್ಗತ ಕ್ರೀಡಾ ಕೈಪಿಡಿಯ ಜೊತೆಗೆ ಕೇರಳ ಸರ್ಕಾರ ಒಂದು ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಕ್ರೀಡೆ ಮತ್ತು ಆಟಗಳ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಲು ಆರೋಗ್ಯಕರ ಮಕ್ಕಳು ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024ರ ಅಡಿಯಲ್ಲಿ ಮಿತ್ರವನ ಸ್ಥಾಪನೆಯನ್ನು ಘೋಷಣೆ ಮಾಡಿದೆ? ಸರಿಯಾದಂಥ ಉತ್ತರ ಪ್ರದೇಶ. ಆಪ್ಷನ್ ನಂಬರ್ 3 ಸರಿಯಾಗಿದೆ. UP ಗವರ್ನಮೆಂಟ್ ಟು ಎಸ್ಟಾಬ್ಲಿಷ್ ಮಿತ್ರವನ ಇನ್ ನೇಪಾಳ್ ಆ್ಯಂಡ್ ಬಾರ್ಡರ್ ಸ್ಟೇಟ್ಸ್ ಅಂಡರ್ ವೃಕ್ಷಾರೋಪಣ್ ಜನ್ ಅಭಿಯಾನ್. ಸೊ ಈ ಒಂದು ಅಭಿಯಾನದ ಅಡಿಯಲ್ಲಿ ಸ್ಥಾಪನೆ ಮಾಡಿದೆ, ಗಮನಿಸಬಹುದು. ಓಕೆ, ಸೊ ಇದು ಮುಖ್ಯವಾಗಿ ಗಮನಿಸಿ, ಉತ್ತರ ಪ್ರದೇಶ ನೇಪಾಳ ಗಡಿಯಲ್ಲಿ 35 ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದೆ. ಅರಣ್ಯ ಇಲಾಖೆಯಿಂದ ಸಮನ್ವಯಗೊಳಿಸುತ್ತಿರುವ ಈ ಅಭಿಯಾನವು 35 ಅರಣ್ಯ ವಿಭಾಗಗಳು ಮತ್ತು ನೆರೆಯ ರಾಜ್ಯದ ಗಣ್ಯರು ಭಾಗವಹಿಸಲಿದ್ದಾರೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಸೆಂಟಿನಲ್ ನ್ಯೂಕ್ಲಿಯರ್ ಮಿಸೈಲ್.
ಆಪ್ಷನ್ ನಂಬರ್ 1 ಸರಿಯಾಗಿದೆ ಅಮೇರಿಕಾ. ನೋಡಿ, ಅಮೇರಿಕ ದೇಶವು ಅಭಿವೃದ್ಧಿಪಡಿಸಿದೆ ಇದೊಂದು ನ್ಯೂಕ್ಲಿಯರ್ ಮಿಸೈಲ್ ಎಂಬುದು ಗಮನಿಸಬೇಕು. ನೋಡಿ, ಸೆಂಟಿನೆಲ್ ಎಂಬುದು ಒಂದು ನ್ಯೂಕ್ಲಿಯರ್ ಮಿಸೈಲ್ ಆಗಿದೆ. ಸೊ ಬುಡಕಟ್ಟು ಜನಾಂಗವೂ ಕೂಡ ಹೊಂದಿದೆ ಈ ಹೆಸರಿನದ್ದು. ಹಾಗಾದರೆ ನಾವು ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಗಮನಿಸಿ, ಅಮೆರಿಕದ ಮಿಲಿಟರಿಯು LGM-35A ಸೆಂಟಿಲ್ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ನೋಡಿ, ಇಂಟರ್ಕಾಂಟಿನೆಂಟಲ್ ಇದೊಂದು ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ICBM ನಾಪ್ತ್ರೋಡ್ ಗ್ರೂಪನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ನೊಂದಿಗೆ ಅಭಿವೃದ್ಧಿಪಡಿಸುತ್ತದೆ. ಈ ಹೊಸ ICBM 400 LGM ಈ ಒಂದು 30 ಅಂದರೆ ಮ್ಯೂಟ್ಮೆಂಟ್ 3 ಕ್ಷಿಪಣಿಗಳನ್ನು ಬದಲಾಯಿಸುತ್ತದೆ ಇದು. ಸೊ ಅಂದರೆ ಇದಕ್ಕೆ ಬದಲಾಗಿ ಈ ಒಂದು ಜಾರಿಗೆ ಬಂದಿದೆ. ಸೊ ಈ ಸೆಂಟಿನಾಲ್ ಮಿಸೈಲ್ ಏನಿದೆ ಇದು ಮಿನಿಟ್ ಮ್ಯಾನ್ 3 ಕ್ಷಿಪಣಿಗಳನ್ನು ಬದಲಿಸಿ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. 1970ರಿಂದ ಸೇವೆಯಲ್ಲಿದೆ ಮಿನಿಟ್ ಮ್ಯಾನ್ 3 ಕ್ಷಿಪಣಿ. ಸೆಂಟಿನೆಲ್ ಡಿಜಿಟಲ್ ಇದೇನಿದೆ ಇಂಜಿನಿಯರಿಂಗ್ ಮಾಡ್ಯುಲರ್ ಆರ್ಕಿಟೆಕ್ಚರ್ ಮತ್ತು W87-1 ಥರ್ಮೋ ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಒಳಗೊಂಡಿದೆ. ಇದು 5500 ಕಿಲೋಮೀಟರ್ ಮೀರದ ವ್ಯಾಪ್ತಿಯನ್ನು ಹೊಂದಿದೆ. 30 ನಿಮಿಷಗಳಲ್ಲಿ ಜಾಗತಿಕವಾಗಿ ಯಾವುದೇ ಗುರಿಯನ್ನು ಒಡೆದುರುಳಿಸುವ ಅಥವಾ ಮುಟ್ಟುವ ಸಾಮರ್ಥ್ಯವನ್ನು ಈ ಸೆಂಟಿನಲ್ ಪರಮಾಣು ಮಿಸೈಲ್ ಹೊಂದಿರತಕ್ಕಂಥದ್ದು. ನೋಡಿ, 5500 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಥರ್ಮೋ ನ್ಯೂಕ್ಲಿಯರ್ ವಾರ್ ಹೆಡ್ ಒಳಗೊಂಡಿದೆ ಇದು. ಓಕೆ, ಇದು ಮಿನಿಟ್ ಮ್ಯಾನ್ 3 ಕ್ಷಿಪಣಿಯನ್ನು ಬದಲಿಸಿ ಜಾರಿಗೆ ಬರ್ತಾ ಇದೆ. ಇದನ್ನು ಮುಖ್ಯವಾಗಿ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ನಾಥ್ರೋಪ್ ಗ್ರೂಪನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ ಅಭಿವೃದ್ಧಿಪಡಿಸಿದೆ. ಇದನ್ನು US ಮಿಲಿಟರಿ ಇದನ್ನು ಅಭಿವೃದ್ಧಿಪಡಿಸಿದೆ ಎಂಬುದು ಗಮನಿಸಬೇಕು. ಕೇವಲ 30 ನಿಮಿಷಗಳಲ್ಲಿ ಜಾಗತಿಕವಾಗಿ ಯಾವುದೇ ಗುರಿಯನ್ನು ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಕಾರಣಕ್ಕಾಗಿ ಎಲ್ಲ ಮಾಹಿತಿ ಇಂಪಾರ್ಟೆಂಟು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.